ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮದು ಪರಿಚಯ ಹೇಳ್ರಿ ಸರ್. ಹಾಜಿ ಮಲಂಗ್ ಬಾಬಾ ಅಂತ ಹೇಳಿ ಸರ್. ಯಾವ್ರಿದು? ಮಾವಿನ ಬಾವಿ ರೀ. ಮಾವಿನ ಬಾವಿ. ತಾಲೂಕು ಜಿಲ್ಲಾ ರಾಯಚೂರು. ರಾಯಚೂರು. ಇವತ್ತು 1 ನವೆಂಬರ್ 2020 ಸರ್. ಹ್ಞೂ ಸರ್. ಇವತ್ತಿಲ್ಲಿ ನಮ್ಮ ತೊಗರಿ ಪ್ಲಾಟ್ನಾಗ ಬಂದೀವಿ. ಹ್ಞೂ. ಈ ತೊಗರಿ ಸಲುವಾಗಿ ನೀವು ಗ್ರೀನ್ ಪ್ಲಾಂಟ್ ಕಂಪನಿದು ಸಾವಯವ ಪ್ರಾಡಕ್ಟ್ ಬಳಕೆ ಮಾಡಿರಿ, ಹೌದಲ್ಲ ಸರ್? ಏನೇನು ಮಾಡಿರಿ ಮತ್ತು ಹ್ಯಾಂಗೆ ಮಾಡಿರಿ ಸ್ವಲ್ಪ ನಮ್ಗೆ ಹೇಳ್ರಿ ರೈತರಿಗೆ. ಫಸ್ಟ್ ನೀವು ಗ್ರೋ ನೈಟ್ರೋಕಿಂಗ್ ಸಿಂಪಡಣೆ ಮಾಡಿರಿ ಸರ್. ಸ್ವಲ್ಪ ಜೋರಾಗಿ ಹೇಳ್ರಿ ಸರ್. 2 ಸರ್ತಿ ಸಿಂಪಡಣೆ ಮಾಡಿರಿ. 2 ಸರಿ ಮಾಡಿರಿ ಸರ್. ಹೌದು. ಆಮೇಲೆ ಪ್ರೀಮಿಯಮ್ ಮತ್ತು ನೈಟ್ರೋಕಿಂಗ್ ಇಲ್ಲಿ ಬೆಲ್ಲ ಕಲ್ಸಿ ಡ್ರಿಚಿಂಗ್ ಮಾಡಿರಿ, ಹೌದಲ್ಲ? ತೊಗರಿ ಎಷ್ಟು ಎಕರೆ ಸರ್ ತಮ್ಮದು? 3 ಎಕರೆ ಅದ ಸರ್. 3 ಎಕರೆ. ಇದು ಹೊರಟಿ ಗುಳೋಳಿ. ಗುರೋಟಿ ಮತ್ತು ಜೂನ್ 26ನೇ ತಾರೀಕು, ಸಾರಿ 6 ಜೂನ್ಗೆ ಬಿತ್ತಣಿಕೆ ಆಗ್ಯದ. ಆಮೇಲೆ ಹೂವಿನ ಸಲ ಬ್ಲೂಮ್ ಮತ್ತು ಟ್ರೇಸೌಟ್ ಹೊಡೆದೇವೆ ಸರ್. ಅಂದ್ರೆ ಸ್ವಲ್ಪ ಹಿಂಗೆ ತಿರು ರೀ. ಟ್ರೇಸೌಟ್ ನೋಡಿದೇವಿ. ಇವೆಲ್ಲ ನೀವು ಭೂಮಿ ಪವರ್ ಇಲ್ಲಿ ಕಟ್ಟಿರಿ. 3 ಎಕರೆ 12 kg ಬ್ಯಾಗ್. ಸರ್ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಏನು ಲಾಭ ನಿಮ್ಮ ಬೆಳೆಗೆ ಕಾಣ್ತ ಸ್ವಲ್ಪ ರೈತರಿಗೆ ಹೇಳ್ರಿ. ಉತ್ತಮ ಅದ ಸರ್. ಉತ್ತಮದ ಅಂತ್ರಿ? ಏನು ಉತ್ತಮ ಅಂದ್ರೆ ಏನು, ಹೆಂಗೆ ಅನಿಸ್ತದೆ? ಬೇರೆ ತೊಗರಿಗೆ ನಮ್ಮ ತೊಗರಿ ಏನು ವ್ಯತ್ಯಾಸ ಅದ ಸರ್? ಅದರ ಕೆಮಿಕಲ್ ಏನು ಮಿಶ್ರ ಇಲ್ಲ ಸರ್. ಅದೊಂದು ಕೆಮಿಕಲ್ ನೀವು ಒಟ್ಟೆ ಹಾಕಲಿಲ್ಲ. ಅದು DAP ಯೂರಿಯಾ ಪ್ರತಿ ವರ್ಷ ಹಾಕ್ತಿದ್ರೆ ಈ ವರ್ಷ ಏನೂ ಹಾಕಲಿಲ್ಲ. ಅಂದ್ರೆ ಈ ವರ್ಷ ಇದು 100% ಆರ್ಗ್ಯಾನಿಕ್ ಅದ. ತೊಗರಿಗೆ ಏನು ವ್ಯತ್ಯಾಸ ಅನಿಸ್ತದೆ? ಹೂವು ಆಗಲಿ ಕಾಯಿ ಆಗಲಿ? ಯಾಕಂದ್ರೆ ಈ ಸಲ ಮಳೆ ಹೆಚ್ಚಿಗಾಗಿ ಕಾಕೋರ್ ಅಂದ್ರಲ್ಲ, ಮಳೆ ಹೆಚ್ಚಿಗಾಗಿ ಮಂಜು ಬಂದು ಭಾಳ ತೊಗರಿ ಹೂವು ಡ್ರಾಪ್ ಆಗ್ಯಾವ ಮತ್ತು ಭಾಳ ಲಾಸ್ ಆಗಿದೆ. ಪೂರಾ ತೊಗರಿ ಕಟ್ಟಿಗೆನೇ ನಿಂತಾವ. ನಮ್ಮ ಅಲ್ಲಿ ಮತ್ತು ಇಲ್ಲಿ ಏನು ವ್ಯತ್ಯಾಸ ಅನಿಸ್ತದ? ಬೆಳೆ ತೋರಿಸ್ರಿ ಸರ್. ಬರೀ ಈಗ ಆಲ್ರೆಡಿ ನಿಮ್ದು ಮಂಜು ಬಿದ್ದು ತೆಳಗಿಂದ ಹೂವು ಎಲ್ಲ ಉದುರು ಹೋಗ್ಯಾವ ಸರ್, ಉದುರು ಹೋಗ್ಯಾವ. ಈಗ ಮೇಲಷ್ಟೇ ಹೂವು ಮತ್ತು ಕಾಯಿ ಇಲ್ಲದಾವ ಸರ್. ಹೆಂಗೆ ಅನ್ಸ್ತದೆ ಸರ್? ಹೂವು ಕಾಯಿ ಬಗ್ಗೆ ಏನು ಅನ್ಸ್ತದೆ ನಿಮ್ಗೆ? ಉತ್ತಮ ಐತೆ ಅಂತ ಅನಿಸ್ತದೆ ಸರ್. ಹಾಂ ರೀ, ಉತ್ತಮ ಅನಿಸ್ತದ ಸರ್. ನೀವು ಇದು ಫಸ್ಟ್ ವರ್ಷ ಯೂಸ್ ಮಾಡ್ಲತ್ತೀರಿ? ಫಸ್ಟ್ ಸಲ. ಹಾಂ. ನಿಮ್ಗೆ ರಿಸಲ್ಟ್ ಬಗ್ಗೆ ಸಮಾಧಾನ ಆಗ್ಯದ? ಸಮಾಧಾನ ಅದ ಸರ್. ಮತ್ತೆ ಹಾಂ. ಸರ್ ಪೂರ್ತಿ ಹೊಲ ಎಲ್ಲ ಹಿಂಗೆ ಅದ, ಇಲ್ಲಿ ಎಷ್ಟೇ ನಿಂತಲ್ಲ ಅದ ರೀ? ಐತೆ ಸರ್. ನೋಡ್ರಿ ಆ ಕಡೆ ಐತೆ ನೋಡಿ ಸರ್. ಬೇರೆ ರೈತರಿಗೆ ಏನು ಹೇಳ್ಬೋದು? ಮಾಡಂತ ಅವ್ರನ್ನ ಯೂಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಈ ಏರಿಯಾದಾಗ ಭಾಳ ಕಡಿಮೆ ರೈತರಿಗೆ ಗೊತ್ತಿರ್ಬೋದು ಸಾವಯವ ಕೃಷಿ ಬಗ್ಗೆ, ಮತ್ತು ಗೊತ್ತಿದ್ದೂ ರಿಸಲ್ಟ್ ಓಕೆ ಅದಂತ ಗೊತ್ತಿಲ್ಲ ಸರ್. ನೀವೊಂದು ಲೈವ್ ಎಕ್ಸಾಂಪಲ್ ಎಲ್ಲಿದ್ರಿ ಸರ್? ನಿಮ್ದು ಲಾಭ ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ನೀವು ಏನು ಹೇಳ್ಬೋದು ಅವ್ರಿಗೆ? ಎಲ್ಲ ಚೆನ್ನಾಗಿ ಬರ್ತಂತ ಹೇಳ್ಬೋದು. ಚೆನ್ನಾಗಿ ಬರ್ತಾ ಅವ್ರನ್ನ ಯೂಸ್ ಮಾಡಿ ಲಾಭ ತಗೋಬೋದು ಸರ್. ನಮ್ಮ ಗ್ರೀನ್ ಪ್ಲಾಂಟ್ ಸಂಸ್ಥೆದು ಉದ್ದೇಶದ ಸರ್ ಸಾವಯವ ಕೃಷಿ ಮಾಡಿ ಕೆಮಿಕಲ್ ಮುಕ್ತ ಅನ್ನ ಬೆಳೆಸೋದು ಸರ್. ಇದರಲ್ಲಿ ಶಾಮಿಲ್ ಆಗಿರಿ ಮತ್ತೆ ಭೂಮಿ ರಕ್ಷಿಸೋದು, ಇದನ್ನು ಉಳಿಸಲ್ತ್ರಿ. ಅದಕ್ಕೆ ನಿಮ್ದು ಕಂಪನಿ ಕಡೆಯಿಂದ ಪೂರ್ತಿ ಥ್ಯಾಂಕ್ಸ್. ಮತ್ತು ನಿಮ್ದು ಇಲ್ಲಿ ಸರ್ ಬಂದಾರ ನೇಬರ್ ಕಾಕವ್ರು, ಅವ್ರಿಗೂ ಕೇಳೋಣ ಸರ್. ನಿಮ್ಗೆ ಅನ್ಸದು? ಚಲೋ ಅನ್ಸದ್ರಿ? ಯೂಸ್ ಮಾಡ್ಬೋದು ಬೇರೆ ರೈತರು? ಮಾಡ್ಬೋದು. ಧನ್ಯವಾದ ಸರ್. ಥ್ಯಾಂಕ್ಸ್.